ಹಾಯ್ ಹಲೋ. ಕಾರ್ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ವಿ. ಏನೇ ಮಾಡ್ತೀನಿ ಗಾಡಿ ಹಾಕ್ಬಿಟ್ಟು ಲೆಗ್ಗೆರೆ ಬಂದಿದ್ದೀವಿ. ಪೂರ ಹೇಳ್ಕೊಂಡು ಮತ್ತೆ 700 ಇದ್ದೀವಿ ಇವಾಗ. ನೋಡಿ ಸೌತೆಕಾಯಿ ಹೆಂಗೆ ಹಿಡ್ಕೊಂಡು ಆಗತ್ತಾ ಸತಿ ಒಂದು ಹಾರ ಹಾಕ್ಬಿಡಿ. ಅವಕಾಶ ಸಿಕ್ಕಿದೆ ನಾನೇ ಮಾಡಿ ಬೇಡ ಹೇಳೋದು ದೇವ್ರಿದ್ದಾನೆ ಭಗವಾನ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲಕ್ಕ ಫ್ಯಾಮಿಲಿ ಚಾನಲ್. ಇವತ್ತು ಏನಪ್ಪ ವಿಶೇಷ ಅಂತಂದರೆ, ಇವತ್ತು ನಾವು ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಹಾಗೆ ಇವತ್ತು ಒಂದು ತಾಯಿಗೆ ಹರಕೆ ಇತ್ತು, ಅದಕ್ಕೇ ಹೋಗ್ತಾಯಿದ್ವಿ. ಓಕೆ ಬನ್ನಿ, ನಮ್ಮ ಮನೆಯವರು ಏನು ಮಾಡ್ತಿದ್ದಾರೆ ತೋರಿಸ್ತೀನಿ. ಏನು ಮಾಡ್ತಾಯಿದ್ದೀರಾ ಸಾಹೇಬ್ರಿ? ನೋಡಿ ಪೂಜೆ ಮಾಡ್ತಾಯಿದ್ದಾರೆ ಬೆಳಗ್ಗೆನೆ. ನೋಡಿ ಟೈಮ್ ಎಷ್ಟಾಗಿದೆ ಅಂತ. ಬೆಳಗಿನ ಜೀವ. ಈಗ ನೋಡಿ ಮಾಡ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನು ನೋಡಿ ಕತ್ಲೆ ಇದೆ ಹೊರಗಡೆ. ನಮ್ಮ ಪಾಪು ಇನ್ನು ಮಲಗಿದ್ದಾಳೆ, ಅದಕ್ಕೆ ನಾವು ರೆಡಿಯಾಗಿದ್ದೀವಿ. ಈಗ ಎದ್ಮೇಲೆ ಅವಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಏನಪ್ಪ ಇನ್ನೊಂದು ವಿಶೇಷ ಅಂತ ಅಂದರೆ, ನಾವು ಇಷ್ಟು ದಿನ ಕಾರಲ್ಲಿ ಹೋಗ್ತಾಯಿದ್ವಿ ಎಲ್ಲಿಗೆ ಹೋಗ್ಬೇಕಿದ್ರು. ಆದರೆ ಇವತ್ತು ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ದಿಢೀರಂತ ಪ್ಲ್ಯಾನ್ ಆಯಿತು. ಇನ್ನೊಂದು ಏನಂತಂದರೆ, ಕಾರಲ್ಲಿ ಹೋಗಿ 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 ಬೇಜಾರಾಗ್ಬಿಟ್ಟಿದೆ ನನಗೆ. ಅದಕ್ಕೆ ಸ್ವಲ್ಪ ಹೊರಗಡೆ ನೋಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇನ್ಮೇಲೆಲ್ಲ ಆಲ್ಮೋಸ್ಟ್ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಟ್ರೈನು ಇಲ್ಲ ಬಸ್ಸು, ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಸುತ್ತಾಡಿ ಸಾಕಾಗಿದೆ. ಮತ್ತು ಲಾಂಗ್ ಹೋಗ್ಬೇಕು ಬರಬೇಕಂತಂದರೆ ಮನೇಲಿದ್ದಂಗೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಾಳಿ ವಾತಾವರಣ ಚೆನ್ನಾಗಿರಲಿ ಅಂತ. ಓಕೆನಾ? ನೋಡಿ ನಮ್ಮ ಮನೆಯವರು ಹೋಗಿ ಕೊಡ್ತಿದ್ದಾರೆ. ಥ್ಯಾಂಕ್ ಯು. ಇವಾಗ ರೆಡಿ ಆದಮೇಲೆ ಬಿಡ್ತಾಯಿದ್ವಿ. ನೋಡೋಣ ಯಾವ ಬಸ್ ಕತ್ತಬೇಕು ಅಂತ ಇನ್ನೂ ಅಷ್ಟು ಕ್ಲಿಯರ್ ಇಲ್ಲ. ಬನಶಂಕರಿ ಬಸ್ ಹತ್ಬಿಟ್ಟು ಅಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ನೋಡಿ. ಎಲ್ಲಿಗಾದ್ರೂ ಹೋಗ್ಬೇಕಿದ್ರೆ ನಮ್ಮ ಮನೆಯವರು ಬೇಗ ಪೂಜೆ ಮಾಡೋದು. ನಾನು ರೆಡಿ ಆಗ್ತಾ ಇರ್ತೀನಿ, ಏನೇನು ಬೇಕು ಅದೆಲ್ಲ ತಗೋತಾ ಇರ್ತೀನಿ. ನೋಡಿ ಪೂಜೆ ಮಾಡ್ತಾಯಿದ್ದಾರೆ ರಾಘವೇಂದ್ರ ಸ್ವಾಮಿಪ್ಪ. ನನ್ನ ಮಗಳು ಎದ್ಮೇಲೆ ಅವಳು ಹೆಂಗೆ ರೆಡಿ ಆಗ್ತಾಳೆ ಅಂತ ಮತ್ತೆ ತೋರಿಸ್ತೀನಿ. ನೋಡಿ ಗಾಯ್ಸ್, ಇವಾಗ ಪ್ರತಿಯೊಂದು ಮಡ್ಲಕ್ಕಿನ ಎಲ್ಲ ಇಲ್ಲೇ ಪ್ರಿಪೇರ್ ಮಾಡಿಕೊಂಡು ಏನೇನು ತೊಗೋಬೇಕು ಅಂತೆಲ್ಲ ತೊಗೊಂಡು ನೀಟಾಗಿ ಹಿಡ್ಕೊಂಡು ಹೋಗಬೇಕು. ಆವಾಗ ಒಂದು ಮರೆತು ಒಂದು ಬಿಟ್ಟು ಅವೆಲ್ಲ ಮಾಡಿದರೆ ಮತ್ತೆ ಕೊಟ್ಟಿದ್ದು ಪ್ರಯೋಜನ ಆಗೋಲ್ಲ. ಹಾಗಾಗಿ ಎಲ್ಲ ಇಲ್ಲೇ ನೋಡ್ಕೊಬಿಡ್ಬೇಕು. ನೋಡ್ಕೊಂಡು ಈ ಥರ ಸೆಟ್ ಮಾಡಿಕೊಂಡು ಬೇಕಾದ್ರೆ ನೀವು ಪ್ಲೇಟಲ್ಲಾದರೂ ಹೀಗೆ ತೊಗೊಂಡು ಹೋಗ್ಬೋದು. ಇಲ್ಲಾಂದರೆ ಒಂದು ಕವಲ್ ತೊಗೊಂಡು ಮತ್ತು ಅಲ್ಲೋಗಿ ಪ್ಲೇಟಿಗೆ ಹಾಕ್ಕೊಂಡ್ರೆ ನಡೆಯುತ್ತೆ. ಹಾಗಾಗಿ ನೀಟಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ನೋಡಿ ಇಷ್ಟು ಐಟಮ್ ಇದೆ. ಇದರಲ್ಲಿ ಹೂವು ಒಂದಿಲ್ಲ, ಹೂವು ಒಂದು ತಗೋಬೇಕು. ಮತ್ತು ಅರ್ಶಿನ ಕೊಂಬು ಒಂದೇ ತೊಗೊಂಡಿದ್ದಾರೆ ನಮ್ಮ ಮನೆಯವರು. ಅದಕ್ಕೇ ಯಾವಾಗಲೂ ಅರ್ಶಿನ ಕೊಂಬು 2 ಇಡಬೇಕು. ಅದಕ್ಕೇ 2 ತೊಗೋಬೇಕು. ಅದಕ್ಕೆ ಒಂದೇ ಇಡಬಾರ್ದು, ಯಾವುದು ಒಂದೇ ಅರ್ಶಿನ ಕೊಂಬು ಇಡಬಾರ್ದು, ಜೊತೆಗೆ ಇಡಬೇಕು. ಅಷ್ಟು ತಗೊಂಡ್ರೆ ಏನದು, ಒಬ್ಬೊಬ್ಬರು ಸೀರೆ ಕೊಡ್ತಾರೆ, ಬ್ಲೌಸ್ ಪೀಸ್ ಹಾಕ್ತಾರೆ, ಯಾವುದಾದ್ರೂ ಕೊಡ್ಬೋದು. ಅದು ಅಂತ ಅಲ್ಲ, ಒಟ್ಟು ಮೇಯ್ನು ಇರೋದು ಎಲ್ಲ ಐಟಮು ನೀಟಾಗಿ ಕೊಡಬೇಕು. ನೋಡಿ ಕಾರ್ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ವಿ. ಬಂಗಾರು ಚಿನ್ನು ನಿದ್ದೆಗಣ್ಣಲ್ಲಿದ್ದಾಳೆ. ನಿದ್ದೆಗಣ್ಣಲ್ಲಿದ್ದಾಳೆ. ತುಂಬ ಬೇಗನೆ ಎಬ್ಬರಿಸಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಲ್ಲ, ಅದಕ್ಕೆ ನೋಡಿ ಹಂಗೆ ನಮ್ಮ ಗಾಡಿ ಮೇಲೆ ನಮ್ಮ ಚಾನಲ್ ನೇಮ್ ಇದೆ. ಬೈಕ್ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಮತ್ತೆ ಬಸ್ ಹತ್ತೋದು.
ಚಿನ್ನ ಕೊಡು ಎತ್ಕೋತೀನಿ. ಹಾಯ್ ಮಾಡಿ ಚಿನ್ನ. ನೋಡಿ ನಿದ್ದೆಗೆಟ್ಟಲ್ಲಿದ್ದಾರೆ ಎಲ್ಲ. ನಮ್ಮನೆ ಮೇಲ್ಗಡೆ ಇದೆ. ಇವಾಗ ಹೊರಟಿದ್ದೀವಿ ನಾವು. ಸ್ಟಾರ್ಟ್ ಆಯಿತು. ಬಸ್ ಹತ್ತಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಪಪ್ಪಿ ಕೊಡವ ಮಮ್ಮಿಗೆ, ಕೊಡವ. ಓಕೆ, ಕಂಟಿನ್ಯೂ ಮಾಡೋಣ ಏನ್ರಿ. ನಾನು ನಿದ್ದೆ ಕಣ್ಣಲ್ಲಿದ್ದೀವಿ ಎಲ್ಲರೂ. ನೋಡಿ ಇವಾಗ ಗಾಡಿ ಹಾಕ್ಬಿಟ್ಟು ಲಗ್ಗೇರಿ ಬಂದಿದ್ದೀವಿ. ನಮ್ಮ ಮಳೆ ಅಡ್ಡ ಇದೆ ಲಗ್ಗೇರಿ. ಇವಾಗ ಗಾಡಿ ನಿಲ್ಲಿಸಿದ್ದೀವಿ. ಈಗ ಬಸ್ ಹತ್ಕೋಬೇಕು. ಅದಕ್ಕೆ ಬಸ್ ಸ್ಟಾಪಲ್ಲಿ ಇದ್ದೀವಿ. ನೋಡಿ ವಿದ್ಯಮ್ಮ ಕಬ್ಬಿನಾಲ್ ಕುಡಿತಿದ್ದಾಳೆ. ಕೊಬ್ಬಿನಾಲ್. ವಿದ್ಯಮ್ಮ ಕೆಳಗೆ ಕಿಡ್ಕ. ಅವಳು ಅಷ್ಟು ಮೇಲೆ ಕಿಡ್ಕೊಂಡ್ರೆ ಹೆಂಗೆ ಕುಡಿತಾಳೆ? ವಿದ್ಯಮ್ಮ ಏನು ಕುಡಿತೀವಿ ಚಿನ್ನು? ನಮ್ಮ ಲಗ್ಗೇರಿಲಿ ಕಬ್ಬಿನಾಲ್ ಕುಡಿತಾ ಇದ್ದಾಳೆ ನಮ್ಮ ಬಂಗಾರ. ಎಮ್ಮಿ ಅವಳಿಗೆ ಇಷ್ಟ ಕಬ್ಬಿನಾಲ್ ಅಂದರೆ. ಕಬ್ಬಿನಾಲ್ ಕುಡ್ಕೊಂಡು ಇವಾಗ ಬಸ್ ಹತ್ತೋದು. ಬಸ್ ಮಿಸ್ ಆಯಿತು, ಯಾಕಂದರೆ ನಮ್ಮ ಪಾಪು ಸ್ವಲ್ಪ ಅಳ್ತಾ ಇದ್ಲು, ಅದಕ್ಕೇನೆ. ಬಂತಾ? ಬಸ್ ಹತ್ಕೊಂಡು ಹೊರಡ್ತಾ ಇದ್ದೀವಿ. ಈಗ ಬಸ್ ಹತ್ತಿದ್ದೀವಿ. ಬಸ್ ಹತ್ತಿದ್ಮೇಲೆ ಅಲ್ಲಿ ಇನ್ನೊಂದು ಬಸ್ ಹಿಡಿಬೇಕು. ಅವರಪ್ಪ ಅಲ್ಲಿ ಕೂತಿದ್ದಾರಂತ ಅವರಪ್ಪ ನೋಡ್ತಾ ಇದ್ದಾಳೆ. ನೋಡಿ ನಮ್ಮ ಲೂಲು ಒಬ್ಬರು ಲೂಲು ಮಾಲ್ ಪ್ರಮೋಟರ್ ಕೂತಿದ್ದಾರೆ. ಇವಾಗ ಬನಶಂಕರಿ ಇಳ್ಕೊಂಡು ಬನಶಂಕರಿಯಲ್ಲಿ ಕನಕಪುರ ಟಿಕೆಟ್ ತಗೊಂಡಿದ್ದೀವಿ. ನಮ್ಮ ಸಾಹೇಬ್ರು ಕೂತವ್ರೆ. ಬನಶಂಕರಿ ಪುರ ಹೇಳ್ಕೊಂಡು ಮತ್ತೆ ಸಾತ್ನೂರು ಬಸ್ ಹತ್ಕೊಂಡು ಬಂದ್ವಿ. ಇವಾಗ ಇಲ್ಲಿ ಆಟೋಗೆ ಹೋಗ್ತಾ ಇದ್ದೀವಿ. ಸಾತ್ನೂರಲ್ಲಿ ಇದ್ದೀವಿ ಇವಾಗ. ಕೇಳು. ಇವಾಗ ಅಲ್ಲಿಂದ ಬಂದು ನನ್ನ ಮಗಳು ಚಕ್ಲಿ ತಗೊಂಡು ತಿಂತಾ ಇದ್ದಾಳೆ ಅಂಗಡಿಲಿ. ಇದೆಯಮ್ಮ ಹಾಯ್ ಮಾಡ್ತೀನ. ಹಾಯ್. ಇನ್ನು ಆಟೋ ಫಿಲಪ್ ಆಗಿಲ್ಲ ಅಂತ ಇಲ್ಲೇ ನಿಂತಿದ್ದೀವಿ. ನೋಡಿ ಹಿಂಗಿದೆ ಸಾತ್ನೂರು. ಸಾತ್ನೂರು ಅಲ್ವಾ ಇದು? ಸಾತ್ನೂರು. ನಮಗೆ ಇದು ಫಸ್ಟ್ ಟೈಮ್ ಅಲ್ವೇನ್ರಿ? ನಾವು ಇದು ಸಾತ್ನೂರು ಮತ್ತು ಏನದು ನೋಡಿ ಹೊಸ ಪ್ರಯೋಗ. ಕಾರಿಂದ ಇವತ್ತು ಬಸ್ಸಲ್ಲಿ ನನಗೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಹೆಂಗಿದೆ. ಕಾರಲ್ಲಾದ್ರೆ ಮಿನಿಮಮ್ 2 ಅವರ್ಸಲ್ಲಿ ಸುಮ್ಮನೆ ಜೈ ಅಂತ ಹೋಗ್ಬಂದ್ಬಿಡ್ಬೋದು. ಈಗ ಹಿಂದೆ ಬ್ಯಾಗ್ ಕಟ್ಕೊಂಡು ಈ ಕಡೆ ಮಗುನ ಹಿಡ್ಕೊಂಡು ಹತ್ಕೊಂಡು ಏನು ಗೊತ್ತಾ ಗಾಯ್ಸ್, ಇವಾಗ ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅದಕ್ಕೆ ಇವರಿಗೆ ಅಷ್ಟು ಬಸ್ಸಲ್ಲಿ ಓಡಾಡಿ ಅಭ್ಯಾಸ ಇಲ್ಲ, ಅದಕ್ಕೆ ಕರ್ಕೊಂಬಂದಿಲ್ಲ. ಮುಂಚೆ ಓಡಾಡ್ತಿದ್ದೆ ಅಂದರೆ 2008ರಿಂದ 2012 ಓಡಾಡ್ತಿದ್ದೆ. ಆಮೇಲೆ ನನ್ನ ಸ್ವಂತ ಗಾಡಿಗಳು ಬಂದಮೇಲೆ ಬಸ್ ಹತ್ತೋದೇ ಬಿಟ್ಬಿಟ್ಟಿದ್ದೀವಿ. ನಾನು ಅಷ್ಟೇ. ಇವ್ರು ನಮ್ಮ ಮದುವೆ ಆದಮೇಲೆ ಬಸ್ ಮಕನೇ ನೋಡಿಲ್ಲ, ಅದಕ್ಕೇನೆ ಬಸ್ಸಲ್ಲಿ ಹೋಗೋಣ ಅಂತ ಕರ್ಕೊಂಬಂದಿದ್ದೀನಿ. ಆದರೆ ಚೆನ್ನಾಗಿ ಅನ್ನಿಸ್ತಿದೆ, ಆದರೆ ಖುಷಿ ಆಗ್ತಿದೆ. ಏನು ತಲೆ ಸುತ್ತೋದಾಗಲಿ ವಾಮಿಟಾಗಲಿ ಏನು ಆ ಥರ ಏನಾಗಿಲ್ಲ. ಟೈಮ್ ಜಾಸ್ತಿ ಟೈಮು ಅಂದರೆ ಇವಾಗ ನಾವು ಏನೋ ಹೊರಗಡೆ ಬಂದಿದ್ದು ಅಂದರೆ ಟೈಮ್ ಪಾಸ್ ಮಾಡೋಕ್ಕೆ ಅಲ್ವಾ. ಟೈಮ್ ಜಾಸ್ತಿ ಕಮ್ಮಿ ಲೆಕ್ಕನೇ ಅಲ್ಲ. ಒಟ್ಟು ನಮಗೆ ಮೈಂಡ್ ಸ್ವಲ್ಪ ರಿಲೀಫ್ ಅನಿಸುತ್ತೆ, ಅದಕ್ಕೋಸ್ಕರ ಕಾರ್ ಬೇಡ ಅಂತ ಬಸ್ಸಲ್ಲಿ ಬಂದಿದ್ದು. ಏನ್ರಿ? ಹೌದು, ಹೊಸ ಅನುಭವ. ಇನ್ನು ಇದೇ ಥರ ಇನ್ನೊಂದು ಟ್ರೈನ್ ಜರ್ನಿ ಇದೆ ನೆಕ್ಸ್ಟ್ ವೀಕಲ್ಲಿ. ಇನ್ನೊಂದಿದೆ ಜರ್ನಿ. ಯಾವುದಂದರೆ ಅದೇ ಮುಡಿಕೊಡಕ್ಕೆ ಹೋಗ್ತಾ ಇದ್ದೀವಿ, ಧರ್ಮಸ್ಥಳಕ್ಕೆ. ಟ್ರೈನ್ ಜರ್ನಿ ಇದೆ, ಅದೊಂದು ನೋಡೋಣ ಅನುಭವ. ಆವಾಗ ಹೇಳಿದ್ದೀನಿ ಟ್ರೈನಲ್ಲಿ ಹೋಗೋಣ ಅಂತ. ಕಾರಲ್ಲಿ ಓಡಾಡಿ ಬೇಜಾರಾಗ್ಬಿಟ್ಟಿದೆ ನನಗೆ, ಅದಕ್ಕೋಸ್ಕರ. ಇವ್ರಿಗೆ ಕಾರ್ ಇಲ್ಲಂದ್ರೆ ಇವ್ರಿಗೆ ಬೇಜಾರಾಗುತ್ತೆ. ಪಾಪ ಅವ್ರಿಗೆ ಹೆಂಗಾಗಿದ್ದಾರೆ ನೋಡಿ ನಮ್ಮ ಮನೆಯವರು.
ಓಕೆ, ಅಲ್ಲಿ ಹೋದ್ಮೇಲೆ ಸಿಗೋಣ. ಓಕೆ, ನೋಡಿ ಅಜ್ಜಿ ಮುಂದೆ ಕೂತು ಬರ್ತಾ ಇದೆ ಆಟೋದಲ್ಲಿ. ನೀನೋಗು. ನೋಡಿ ಅವ್ರ ಅಪ್ಪನ ಹೊಡೆದ್ರೆ ಹೊಡಿಬಾರ್ದಂತ ಹೆಂಗಿರಿಸ್ತಾಳೆ. ನೀನೋಗು. ನೋಡಿ ನೀನೋಗು ಅಂತಾಳೆ ನನಗೆ. ಹಾಂ ನೋಡಿ, ಹೋಗಿ ನೀನೋಗು ಅಲ್ಲಿ. ನೀನೋಗು ಇಲ್ಲಿ ಇದ್ದು. ನೋಡಿ ಅಪ್ಪನ ಮಗಳು. ಕಷ್ಟಪಟ್ಟಿದ್ದು ನಾನು, ಆದರೆ ಇಷ್ಟಪಡೋದು ಇವಳು ಇವ್ರನ್ನ. ಆಟೋ ಇನ್ನೂ ಸಿಗ್ತಾ ಇಲ್ಲ, ಅದಕ್ಕೆ ಇಲ್ಲೇ ಕಾಯ್ಕೊಂಡು ನಿಂತಿದ್ದೀವಿ. ಸೋದೆಗೆ ತಗೊಬರ್ತಾಳೆ ವಿದ್ಯಮ್ಮ. ಈ ವಿದ್ಯಮ್ಮ ನಾವು ಹಿಂಗೆ ಕುತ್ಕೊತೀವಿ ಇವಾಗ. ಥ್ಯಾಂಕ್ ಯು ಹೇಳ್ಬೇಕು ತಾನೆ ಅಜ್ಜಿಗೆ. ಆಯ್ತು, ಥ್ಯಾಂಕ್ ಯು. ಅಜ್ಜಿಗೆ ಬಾಯ್ ಮಾಡು. ನೋಡಿ ಸೌತೆಕಾಯಿ ಹೆಂಗೆ ಹಿಡ್ಕೊಂಡು ಬರ್ತಾಳೆ. ಇವಾಗ ಹೊರಟ್ವಿ, ನಾವು ಆಟ ಆಡ್ತಿದ್ದೀವಿ. ಚೆನ್ನಾಗಿರೋದು ಹಿಂಗೈತೆ ಲೈಫು. ಸೂಪರ್. ಕೊಡೋದು ಹಿಡ್ಕೊತೀನಿ ವಿದ್ಯಮ್ಮನ ಹಿಡ್ಕ. ಬಂತು ಕಬ್ಬಳಮ್ಮನ ಟೆಂಪಲ್ ಬಂತು. ಇಳಿಬೇಕು ನೋಡಿ, ಬಂದ್ವಿ ಕಂಬಳಮ್ಮನ ಟೆಂಪಲ್ಗೆ. ಹೋಗ್ತಾರ. ಈಗ ಎಲ್ಲ ರೆಡಿ ಮಾಡಿದ್ದೀನಿ. ಅಮ್ಮನಿಗೆ ಎಷ್ಟು ಕಷ್ಟ ಅಂದ್ಕೊಂಡಿಲ್ಲ ಈಗ. ಮೆಟ್ಲಕ್ಕಿ ರೆಡಿ ಮಾಡಿದ್ದೀನಿ. ಇವಾಗ ಒಟ್ಟಿಗೆ ತಗೊಂಡೋಗ್ಬೇಕು. ನೋಡಿ ಈಗ ಎಷ್ಟು ರೆಡಿ ಆಗಿದೆ. ಮತ್ತು ಇವಾಗ ನಿಂಬೆಹಣ್ಣಿನ ಹಾರ ರೆಡಿ ಮಾಡಬೇಕು. ಸ್ವಲ್ಪ ನಾನು ಹೋಗಿ ಹೆಲ್ಪ್ ಮಾಡ್ತೀನಿ. ಅಮ್ಮನಿಗೆ ನಿಂಬೆಹಣ್ಣಿನ ಹಾರ ಕೊಂಡ್ಸ ಅದೃಷ್ಟ ಸಿಕ್ಕಿದೆ. ನಿಂಬೆಹಣ್ಣು ಒಂದು ಅರಿಕೆ ಮಾಡ್ಕೊಂಡಿದ್ದೆ. ಎಷ್ಟು 21 ಹಾರ ಕೊಡ್ತೀನಿ ಅಂತ ಇವ್ರು ಹೇಳ್ತಿದ್ರೆ, ಇಲ್ಲ ಒಂದೇ ಸತಿ ಒಂದು ಹಾರ ಹಾಕ್ಬಿಡಿ, 21 ಹಾರದ್ದು ಒಂದೇ ಹಾರ ಮಾಡ್ಕೊಡ್ತೀನಿ ಅಂತ. ಅದಕ್ಕೆ ಮುನ್ಗೆ ನಾನು ಸ್ವಲ್ಪ ಹೆಲ್ಪ್ ಮಾಡೋದು ಅವಕಾಶ ಸಿಕ್ಕಿದೆ, ನಾನೇ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು ತಂದಿಲ್ಲ, ತರಕ್ಕೆ ಹೋಗಿದ್ದಾರೆ. ನಂಬಿದ್ರೆ ಯಾವತ್ತೂ ಅಮ್ಮ ಕೈ ಬಿಡಲ್ಲ. ನನಗೆ ಕೈ ಬಿಟ್ಟಿಲ್ಲ. ಅಮ್ಮ ಯಾವಾಗಲೂ ಜೊತೆಗಿದ್ದಾರೆ. ಅದಕ್ಕೆ ಹರಕೆ ತೀರ್ಸೋಣ ಅಂತ ನೋಡಿ ನಾನು ಕಳಿಸ್ತಾ ಇದ್ದೀನಿ. ನೋಡಿ ವಿದ್ಯಮ್ಮ ಬಾಳೆಹಣ್ಣು ತಿನ್ಕೊಂಡು ಗೊತ್ತೈತಿ. ನಾನು ಸ್ವಲ್ಪ ಫೋನಿಸ್ದೆ, ಸ್ವಲ್ಪ ಅವರು ಫೋನ್ಸಿದ್ರು, ಸ್ವಲ್ಪ ಹೆಲ್ಪ್ ಆಯಿತು ಅವರಿಗೆ. ನಾನು ಸ್ವಲ್ಪ ಫೋನ್ಸಿದ್ದಕ್ಕೆ ಅಂದರೆ ನನಗೆ ಒಂದು ಅವಕಾಶ ಸಿಕ್ಕಿದೆಯಲ್ಲ, ತುಂಬಾ ಖುಷಿ ಪಡೋ ವಿಷಯ. ಇವಾಗ ಎಲ್ಲ ಫೋನ್ಸ್ ಆಗಿದೆ, ತೊಗೊಂಡೋಗ್ಬೇಕು. ರೆಡಿ ಮಾಡ್ತಾ ಇದ್ದಾರೆ. ಒಂದು ಕಡೆ ತುಂಬಾ ಖುಷಿ ಇದೆ ಅಮ್ಮ ಅಡಿಕೆ ಪೂರೈಸಿರೋದಕ್ಕೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಅಮ್ಮಗಂತೂ ತುಂಬಾ ಗೊತ್ತು ಎಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ಜನಗಳು ಅಂತಲೂ ಗೊತ್ತು. ಅಮ್ಮ ನೋಡ್ಕೊಳ್ಳಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ನೋಡಿ ನಮ್ಮ ಮಗಳು ಏನು ಮಾಡ್ತಿದ್ದಾಳೆ, ಫೋನಲ್ಲಿ ಕೇಳಿಸ್ಕೊಂಡು ಕೂತವಳೆ, ಆಟ ಆಡ್ಕೊಂಡು. ಇವ್ರು ನೋಡಿ ನಮ್ಮ ಮನೆಯವರು ಹೆಂಗೆ ನಿಂತಿದ್ದಾರೆ.
ಆಗಿದೆ ಇವಾಗ ರೆಡಿ ಮಾಡ್ಕೊಂಡು ತಗೊಂಡೋಗ್ಬೇಕು ಈಗ ಅಷ್ಟೇ. ನೋಡಿ ರೆಡಿ ಆಗಿದೆ, ಅಕ್ಕ ರೆಡಿ ಮಾಡಿಕೊಟ್ಟಿದ್ದಾರೆ ಆಂಟಿ. ಒಂದು ನಿಮಿಷ ಇಸ್ಕೊತೀನಿ, ಹಿಡ್ಕೊಳ್ರಿ ಒಂದು ನಿಮಿಷ. ಈಗ ಇಟ್ಕೊಂಡು ಮೇಲೆ ಇದು ಇಟ್ಕೊಂಡು ಇಟ್ಕೋಬೇಕು ಪಾಪನ ಆಗತ್ತಾ? ನೋಡಿ ಇವಾಗ ಹೊರಟಿದ್ದೀವಿ ಬಾ. ಇವಾಗ ಒಳಗಡೆ ಹೋಗ್ತಾ ಇದೀವಿ. ಪೂಜೆ ಎಲ್ಲ ತಗೊಂಡು ನಮ್ಮ ವಿದ್ಯಮ್ಮ ನೋಡಿ ಹಿಂಗೆ ನೋಡ್ತಿದ್ದಾಳೆ. 525 ನಿಂಬೆಹಣ್ಣಿನ ಹಾರ ಮಾಡಿಸ್ಕೊಂಡಿದ್ದೀವಿ. ಇವಾಗ ಅಮ್ಮನ ಕೊಡಕ್ಕೆ ಹೋಗ್ತಾಯಿದ್ದೀನಿ. ಒಂದು ಅರಕೆ ಇತ್ತು ಅಂತ ಹೇಳಿದ್ನಲ್ವಾ, ಅದಕ್ಕೆ ಅರಕೆ ಕೊಡಕ್ಕೆ ಹೋಗ್ತಾಯಿದ್ದೀನಿ ಅಮ್ಮನಿಗೆ. ಒಳಗಡೆ ಹೋಗ್ತಾಯಿದ್ದೀವಿ. ಶಿವ ಮಹಾದೇವ ಮುತ್ತೈಸ್ತನ ಕೊಡಪ್ಪ, ಬಂಕಷ್ಟ ಬೈಲ್ ಮಾಡಪ್ಪ, ಇದೇ ಮಾದಪ್ಪ. ನೋಡಿ ಅಮ್ಮನ ದೇವಸ್ಥಾನ ಒಳಗಡೆ ಎಂಟ್ರಿ ಆದ್ವಿ. ಬಾ ಇಲ್ಲಿ ನಡಿ 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 ನಡಿ. ನಾನು ಮಡ್ಲಿಕ್ಕೆ ತಗೊಂಡಿದ್ದೀನಿ, ತಗೊಂಡಿದ್ದಾರೆ. ಕಾಣಿಸ್ತಿಲ್ಲ. ಇವಾಗ ನೋಡಿ ಆಯ್ತು ಸಾಕು. ನೋಡಿ ನನ್ನ ಮಗಳಿಗೆ ಓಡ್ತಾಳೆ ನನಗಿಂತ ಮುಂದೆ. ಓ ನನ್ನ ಮಗಳು ಹತ್ಬಿಟ್ಲ. ನೋಡಿ ಹೊರಗಡೆ ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಈಗ ತುಂಬ ಚೇಂಜ್ ಆಗಿದೆ ಈಗ. ಬಮ್ಮ ಹತ್ತತ್ತೆ ಯಾಕಂದಮ್ಮ? ಹ್ಞೂ ಹತ್ತುತ್ತಾಳೆ. ಇಲ್ಲ ಹತ್ತುತ್ತಾಳೆ. ಸ್ವಲ್ಪ ಸಪೋರ್ಟ್ ಕೊಡು ಅಷ್ಟೇ. ಹಾಂ ಬಾಕಂದಮ್ಮ ಬೈ ಇಲ್ಲಿ ಬಾ. ನಡಿಕಂದ. ನೋಡಿ ಒಳಗಡೆ ಬಂದ್ವಿ. ಇಲ್ಲಿ ಪುಲಾವ್ ಇದೆ. ಒಳಗಡೆ ಬಂದ್ವಿ. ನೋಡಿ ಜನ ಇದ್ದಾರೆ. ಓನಿಲ್ಲ ನಡಿ ಮಗಳೇ, ನೋವಾಯ್ತಾ? ನೋಡಿ ನಾವು ಹರಕೆ ಮಾಡ್ಕೊಂಡಿರೋ ನಿಂಬೆಹಣ್ಣಿನ ಹಾರ ಅಮ್ಮನಿಗೆ ಅರ್ಪಿಸಿದ್ವಿ. ನಮ್ಮ ಮುಂದೆನೇ ಅಮ್ಮನಿಗೆ ಅಲಂಕಾರ ಮಾಡಿದ್ರು. ತುಂಬ ಸಂತೋಷ ಆಯಿತು ನಮಗಂತೂ. ಇವರು ಅಮ್ಮನ ಮೂಲ ಪ್ರತಿಮೆ. ಫಸ್ಟು ಇದ್ದಿದ್ದ ಅಮ್ಮವ್ರು ಇವರಂತೆ. ನಿಮಗೆ ಕೈ ಮುಗಿ ಆಯಿತು. ಕೈ ಮುಗಿ ಅಮ್ಮಗೆ. ಕೈ ಮುಗಿ ಮಾಮಿ ಕೈ ಮುಗಿಯವಾ? ಮಾಮಿ ಕೈ ಮುಗಿ ಕಂದ. ನೋಡಿ ಅವಾಗ ಜನ ಇರಲಿಲ್ಲ 10 ಗಂಟೆಲಿ, ಇವಾಗ ಫುಲ್ ಜನ ಆಗೈತೆ. ಏನಾಯ್ತಮ್ಮ ನಿಂಗೆ? ಅಮ್ಮನ ದರ್ಶನ ಮಾಡಿ ತುಂಬ ಆನಂದದಿಂದ ಅಮ್ಮನ ನೋಡ್ಕೊಂಡು ಬರ್ತಾಯಿದ್ದೀವಿ. ತುಂಬ ಖುಷಿ ಆಯಿತು. ನೋಡಿ ಎಲ್ಲ ಹೊಸ್ದಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸಖತ್ತಾಗಿದೆ ನೋಡಿ. ನೋಡಿ ಇವಾಗ ಹೊರಗಡೆ ಬಂದ್ವಿ. ಇವಾಗ ಫೋಟೋ ಎಲ್ಲ ತೆಗಿಸ್ಕೊಂಡ್ವಿ. ಸ್ವಲ್ಪ ಹೊತ್ತು ನಿಂತ್ಕೊಂಡು ಈಗ ಒಳಗಡೆ ನೋಡಿ ಈ ಥರ ಇದೆ. ಇಲ್ಲಿ ಬಸವಣ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಒಳಗಡೆ. ಇಲ್ಲಿ ತಡೆ ಹೊಡ್ಸೋದಾ? ಒಂದ್ಸಲ ಹೊಡ್ಸ್ತೀನಿ.
ಹೌದು, ಫಸ್ಟ್ ಹೊಡೆಸ್ಕೊಂಡು ಒಳಗೆ ಹೋಗ್ಬೇಕು. ನೋಡಿ ನನ್ನ ಮಗಳು ನೆಲದ ಮೇಲೆ ನಡೆಯಲ್ಲ ಅಂತೇಳಿ ವಿದ್ಯಮ್ಮ. ಇವಾಗ ಎಲ್ಲ ಮುಗೀತು, ಹೊರಟಿದ್ದೀವಿ ಹೊರಗಡೆ. ನೋಡಿ ಕಟ್ಲೆ ತೊಗೊಂಡಿದ್ದೀವಿ. ಹಂಗೆ ಮನೆಗೆ ಕಟ್ಲೆ ಇರಲಿಲ್ಲ, ಹೊಸ್ದಾಗಿ ಬಂದಿದ್ದೀವಿ ಅಂತೇಳಿ ತಂದೇ ಇರಲಿಲ್ಲ ಮನೆಗೆ. ಅದಕ್ಕೆ ಇವಾಗ ಕಟ್ಲೆ ತಗೊಂಡು ಹೋಗ್ತಾಯಿದ್ದೀವಿ. ರೀ ಏನಾದರೂ ಮಾತಾಡಿ. ಓಕೆ, ಖುಷಿ ಆಯ್ತಾ? ಖುಷಿ ಆಯಿತು. ಹಾಂ, ನನ್ನ ಮಗಳು ಒಳಗಡೆ ಎಂಟ್ರಿ ಕೊಡ್ತಾಗಿಂದ ಪೂರ್ತಿ ದೇವಸ್ಥಾನ ಮುಂದೆ ಬರೋದನ್ನು ಫುಲ್ ಅವಳೇ ನಡ್ಕೊಂಡು ಬಂದು ಹಾಂ ಅವಳೇ ನಡ್ಕೊಂಡು ಬಂದು ಹಾಂ, ಒಳಗಡೆ ಎಲ್ಲ ಅವಳೇ ನಡ್ಕೊಂಡು ಹೋದ್ಲು. ಜೋರಾಗಿ ಹೇಳು. ಹಾಂ, ಅದೇ ನಂಗೆ ತುಂಬ ಖುಷಿ ಆಯಿತು. ಫಸ್ಟ್ ಡೋರ್ ಹತ್ರದಿಂದ ಒಳಗಡೆ ಎಲ್ಲ ಅವಳೇ ಸುತ್ತಾಡ್ಕೊಂಡು ನೋಡ್ಕೊಂಬಂದ್ಲು. ಹಿಂಗೆಲ್ಲ ಅಲ್ಲೆಲ್ಲ ಕಲ್ಲೆಲ್ಲ ಇಟ್ಟಿದ್ದಾರೆ, ಆ ಕಲ್ಲೆಲ್ಲ ಹತ್ತಿ ಒಂಚೂರು ಬಿದ್ದು ಅವಳಿಗೆ ಎದ್ದು ಅಮ್ಮನ ಕೈ ಮುಗಿದು ನಮಸ್ಕಾರ ಮಾಡ್ಕೊಂಡ್ಲು. ಹೌದು, ಖುಷಿ ಆಯ್ತಾ? ಖುಷಿ. ಹಾಂ, ಓಕೆ, ಈಗ ಹೊರಟಿದ್ದೀವಿ. ಹೆಂಗನ್ನಿಸ್ತು ಅಮ್ಮನ ಹತ್ರ ಬಂದು? ಸಮಾಧಾನ ಆಯ್ತಾ? ತುಂಬಾ ಖುಷಿ ಆಯಿತು ಅಮ್ಮನ ಹತ್ರ ಬಂದು. ಏನಂತಂದರೆ ಈಗ ಮನುಷ್ಯರು ನೆಮ್ಮದ್ರೆ ಯಾವತ್ತೂ ಏನಂತಾರಲ್ಲ, ನಂಬಿ ಮೋಸ ಆದ್ರೆ ತುಂಬ ಜನ ಇದ್ದಾರೆ, ಆದರೆ ತಾಯಿನ ನಮಗೆ ಯಾವತ್ತೂ ಮೋಸ ಹೋಗಿಲ್ಲ. ಹಂಗಾಗಿ ನನಗೆ ತುಂಬ ಖುಷಿ ಆಯಿತು. ಇವತ್ತು ಚೆನ್ನಾಗಿ ದರ್ಶನ ಆಯಿತು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನನಗೆ ಒಂದು ಅರಿಕೆ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ನಾನು ಅರಿಕೆ ಮಾಡ್ಕೊಂಡಿದ್ದೆ 21 ನಿಂಬೆಹಣ್ಣಿನ ಹಾರ ಕೊಡ್ತೀನಿ ಅಂತ. ಅದಕ್ಕೆ ಅವ್ರು ಹೇಳಿದರು, ನಿಂಬೆಹಣ್ಣು ಹಾರ ಕಟ್ಟೋರು, ಇಲ್ಲ ಇವಾಗ ಒಂದೊಂದೇ ಹಾಕಿ ಕೊಡ್ತೀರಾ, ಒಂದೇ ಲಂಚ್ ಮಾಡಿಕೊಡಿ, 525 ಕಾಯಿ ಮಾಡಿಕೊಡ್ತೀನಿ, ಒಂದೇ ದೊಡ್ಡ ಹಾರ ಕೊಡಿ, ಅಮ್ಮನಿಗೆ ಹಾಕಿದರೆ ಖುಷಿ ಪಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತೇಳಿ ಒಂದು ದೊಡ್ಡ ಹಾರ ಮಾಡಿಸ್ಕೊಂಡ್ಬಂದು ಮತ್ತು ಮಡ್ಲಕ್ಕಿ ತಗೊಂಡು ಅಮ್ಮನ ಕೊಟ್ಬಿಟ್ಟು, ಮತ್ತು ನಾನು ಮುಡುಕು ತಂದಿದ್ನಲ್ಲ ಮುಡುಕು ಹಾಕಿ ಖುಷಿಯಾಗಿ ಪೂಜೆ ಆಯಿತು. ಇವಾಗ ಹೊರಟಿದ್ದೀವಿ. ಮತ್ತು ಕಟ್ಲೆ ತೊಗೊಂಡಿದ್ದೀವಿ. ಹೊಸ್ದಾಗಿ ಮನೆಗೆ ಬಂದಾಗ ಕಟ್ಲೆನೇ ತಂದಿರಲಿಲ್ಲ ನಾವು, ಯಾಕಂದರೆ ಊರಿಗೆ ಹೋಗಿರ್ಲಿಲ್ವಲ್ಲ, ಅದಕ್ಕೋಸ್ಕರ. ಇವಾಗ ಇದೆಯಲ್ಲ ಇಲ್ಲಿ ಅಂದರೆ ಅಮ್ಮನ ದೇವಸ್ಥಾನ ಇದೆಯಲ್ಲ, ಹೋಗ್ಬಿಟ್ಟು ತೊಗೊಂಬರೋಣ ಅನ್ನೋ ಥಾಟಲ್ಲಿದ್ವಿ. ಅದಕ್ಕೆ ಇವಾಗ ಬಂದಿದ್ದೀವಿ, ತಗೊಂಡಿದ್ದೀವಿ, ಹೋಗ್ತಾಯಿದ್ದೀವಿ. ಬನ್ನಿ ಇವಾಗ ಹೊರಡೋಣ. ಖುಷಿ ಆಯಿತಾ? ಹಂಗಾದ್ರೆ ತುಂಬ ಖುಷಿ ಆಯಿತು. ನನ್ನ ಮನಸ್ಸಲ್ಲಿ ನನಗೆ ಎಷ್ಟು ನೋವು ಕೊಟ್ಟಿರಬೇಡ, ಅಷ್ಟು ನನ್ನ ಮನಸ್ಸು ನೊಂದಿರಬೇಡ, ಅಷ್ಟು ನನ್ನ ನೋವಾಗಿದೆ ನನಗೆ. ಅದಕ್ಕೆ ಅಮ್ಮನ ಸನ್ನಿಧಿಗೆ ಬಂದಮೇಲೆ ತುಂಬಾ ಖುಷಿ ಅನ್ನಿಸ್ತು ನನಗೆ. ನಾನು ಅಷ್ಟು ಕಷ್ಟ ತಿಂದಿದ್ದೀನಿ, ಅಷ್ಟು ನೋವು ತಿಂದಿದ್ದೀನಿ. ಅಮ್ಮನ ಬಿಟ್ಟರೆ ಇನ್ನು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಎಲ್ಲ ಕಡೆಯಿಂದ ನೋವು ತಿಂದಿದ್ದೀನಿ. ಅಮ್ಮನೇ ಅವ್ರಿಗೆಲ್ಲ ಉತ್ತರ ಕೊಡಲಿ, ನನ್ನ ಆಸೆ ಆಗಿದೆ, ಉತ್ತರ ಕೊಡ್ತಾರೆ. ಅದಕ್ಕೆ ಹೇಳೋದು, ದೇವರಿದ್ದಾನೆ, ಭಗವಂತ ಇದ್ದಾನೆ, ಅಷ್ಟೇ ನಾನು ಕೇಳೋದು, ಅಷ್ಟೇ. ಓಕೆ, ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಗಿಡಗಳು ಮಾತ್ರ ಸೈಡಿಗೆ. ಇವಾಗ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇವಾಗ ಎಲ್ಲ ಆಯಿತು, ಬಂದಿದ್ದೀವಿ ಹೊರಗಡೆ. ಇವಾಗ ಇಲ್ಲಿ ಹೂವಿನಾರ ಆಂಟಿಗೆ ಅಮೌಂಟ್ ಕೊಡಬೇಕು. ನಿಂಬೆಹಣ್ಣು ತೊಗೊಂಡ್ವಲ್ಲ ಅಲ್ಲಿ. ಇವಾಗ ಹೊರಗಡೆ ಬರ್ತಾ ಇದ್ದೀವಿ. ಬಂದ್ವಿ. ಇವಾಗ ನನ್ನ ಮಗಳಿಗೆ ನೀರು ಬೇಕಂತ ಕುಡಿಯೋಕ್ಕೆ ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು. ಅರ್ಜೆಂಟಾಗಿ ನೋಡಿ. ಇಲ್ಲ ಕೊಟ್ವಿ ಪೂರ್ತಿ ಒಳಗಡೆ ಹೋಗಕ್ಕಾಗ್ಲಿಲ್ಲ. ನಾವು ಪಾಪ ಮಗಿ ನಿತ್ಕೊಂಡು ನಿಮ್ಮೆಣ್ಣ ಹರ್ಕೊಂಡು ನಿಧಾನ ಕೊಯ್ತಾರ್ತಿ, ಹಿಂದೆಗಡೆ ಹೋಗಿ ಮನ್ಕ ಬಂದ ನಾ ಬರೋದು ಒಳಗಡೆ ಕೇಳಿದೆ. ಅಲ್ಲಿ ಒಳಗಡೆ ಹೋದ್ರು ಅಂದ್ರು ಅವಳೆ ಪಾಪ ಇವಳೆ ಅಪ್ಪು ಡೌನ್ ಎಲ್ಲ ಹತ್ತಿ ಇಳಿದು ಬಿದ್ದು ಎಲ್ಲ ಮಾಡಿಲ್ಲ. ಅದಕ್ಕೆ ನೋಡ್ಕೊಳ್ಳಿ ಅನ್ನೋದು. ಒಂದ್ಸಲ ನಾನು ಬೇರೆಯವ್ರಿಗೆ ಹಾಕ್ಬಿಟ್ಟಿದ್ದೆ 8,000, ಅದಕ್ಕೆ ಭಯ. ಓನಮ್ಮ, ಇವಾಗ ಖಾರ ಪೂರಿ ತಗೋತಾ ಇದೀವಿ. ಖಾರ ಪೂರಿ ತಗೋತಿದ್ವಿ. ಕನ್ನಡಿ ಊಟ ಕೊಡ್ತಾ ಇದ್ದಾರೆ. ನಾವು ಬೇಗ ಓಡೋಗಿ ಇಸ್ಕೊತಿರ್ತಾ ಇದೀವಿ. ಇವಾಗ ಜನಗಳು ತುಂಬ ಜನ ಇದ್ದಾರೆ ಈಗ ಅಲ್ಲಿ. ನಾವು ಒಂದು ಟೈಮಲ್ಲಿ ಪಾಪಗೆ ಇಲ್ಲಿ ಒಂದು ಟೈಮು ಹಂಚಿದ್ವಿ. ಪಾಪು ಬರ್ಡೇಗೆ ಬಂದುಬಿಟ್ಟು ಇಲ್ಲಿ ಒಂದ್ಸಲ ಬಿರಿಯಾನಿ ಕೊಟ್ಟಿದ್ವಿ. ನೋಡಿ ಎಷ್ಟು ಜನ ಇದ್ದಾರೆ.
ನೋಡಿ ಅಂದಿದೆ. ಬಿಡು ಹೋಗ್ಲಿ ಸಾಕು, ಸಾಹಸ ಮಾಡ್ದಲ್ಲ. ನನ್ನ ಮಗಳು ನೋಡಿ ಪಾಪ ಜ್ಯೂಸ್ ಹಿಡ್ಕೊಂಡು ಟಚ್ಚನೇ ಇಲ್ಲ. ಹಾಯ್ ಮಾಡು. ಇಲ್ಲಿ ಪಾಪ ಬರುತ್ತೆ. ಹಾಯ್ ಮಾಡು. ಪಾಪ ಜ್ಯೂಸ್ ಹಿಡ್ಕೊಂಡು ನಿಂತೈತೆ. ಹೊಡೆದ್ರು ನೋಡಿ ನಮ್ಮ ಮನೆಯವರು. ಸರಿ ಹೋಗೋಣ ನೋಡಿ. ಎಲ್ಲ ಮುಗೀತು. ಅಮ್ಮ ಹೊರಟಿದ್ದೀವಿ ನೋಡಿ. ಅಲ್ಲಿ ಅಮ್ಮನ ಕಬ್ಬಳಮ್ಮನ ಬೆಟ್ಟ ಕಾಣಿಸ್ತೈತೆ ಮೇಲ್ಗಡೆ. ಅಲ್ಲಿ ಬೆಟ್ಟ, ಇಲ್ಲಿ ದೇವಸ್ಥಾನ, ಕೆಳಗಡೆ ದೇವಸ್ಥಾನ ಇರೋದು. ಬೆಟ್ಟ ಹತ್ತಬೇಕು ಒಂದು ದಿವಸ. ಬರ್ತೀನಮ್ಮ ಒಂದು ದಿವಸ ಹತ್ತೀನಿ, ಬೆಟ್ಟ ಬಿಡಲ್ಲ. ಇವಾಗ ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ. ಇವಾಗ ಬನಶಂಕರಿಲಿದ್ದೀವಿ. ಬನಶಂಕರಿ ಬಸ್ ಹತ್ತಿದ್ದೀವಿ ಮನೆಗೆ ಹೋಗೋಕ್ಕೆ. ಬನಶಂಕರಿ ಬಸ್ ಹತ್ತಿದ್ದೀವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಎಷ್ಟು ರಶ್ ಇದೆ ಬೆಂಗಳೂರು. ನೋಡಿ ಇವಾಗ ಹೊರಟಿದ್ದೀವಿ ನೋಡಿ. ಅಂತೂ ಇಂತೂ ಫೈನಲಿ ರೀಚ್ ಆದ್ವಿ. ರೀಚ್ ಆಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಪ್ಯಾಕೆಟ್ ಇರತ್ತಲ್ಲ. ಅವ್ರು ಸುಸ್ತಾಗಿ ಹೋಗ್ಬಿಟ್ಟವ್ರೆ. ನನ್ನ ಮಗಳು ನೋಡಿ. ಬಂದಿದ್ದೀವಿ ಮನೆಗೆ ನೋಡಿ. ನನ್ನ ಮಕ್ಕಳು ಹೆಂಗೆ ಕೂತಿದ್ದಾನೆ. ಸುಸ್ತಾಗ್ಬಿಟ್ಟಿದ್ದೀವಿ. ಇವಾಗ ಕಬ್ಬಳಮ್ಮ ದೇವಸ್ಥಾನದಿಂದ ಬಂದು ಕಟ್ಲೆ ತಗೊಂಬಂದು ಕಟ್ಲೆ ಕಟ್ತಾ ಇದ್ದಾರೆ ನಮ್ಮ ಮನೆಯವರು. ನಮ್ಮ ಬೇಬಿ ನೋಡಿ ಪಪ್ಪ ಅಂತೈತೆ. ಹಾಂ ಓಕೆ, ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ್ದೀವಿ. ಸ್ವಲ್ಪ ರೆಸ್ಟ್ ಮಾಡಬೇಕು. ಈಗ ಲಾಗ್ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ. ಯಾಕಂತಂದರೆ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.